ಯಾವುದೇ ಕ್ಷಣ ನೂತನ ಪೊಲೀಸ್ ಆಯುಕ್ತರ ನೇಮಕ ಸಾಧ್ಯತೆ ಇದೆ. 3 ಎಡಿಜಿಪಿ ರ್ಯಾಂಕ್ ಅಧಿಕಾರಿಗಳ ಹೆಸರನ್ನ ಪರಿಶೀಲನೆ ಮಾಡಲಾಗ್ತಿದೆ. ಎಡಿಜಿಪಿ ಅರುಣ್ ಚಕ್ರವರ್ತಿ, ಎಸ್ಐಟಿ ಚೀಫ್ ಎಡಿಜಿಪಿ ಆಗಿರುವಂತ ಬಿಕೆ ಸಿಂಗ್, ಎಡಿಜಿಪಿ ಹಿತೇಂದ್ರ ಹೆಸರನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸರ್ಕಾರ. ಈ ನಿಟ್ಟಿನಲ್ಲಿ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರ ನೇಮಕ ಆಗಿದೆ. ಸೀಮಂತ್ ಕುಮಾರ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ ಸದ್ಯ ಸರ್ಕಾರ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಯಾಕಂದ್ರೆ ಕಾಲ್ತುಳಿತ ಸಂಬಂಧ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಅದರ ನಡುವೆ ಈಗ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರನ್ನ ಹಿರಿಯ ಅಧಿಕಾರಿಯವರು ಇವರನ್ನ ಈಗ ಕಮಿಷನರ್ ಆಗಿ ರಾಜ್ಯ ಸರ್ಕಾರ ನೇಮಕವನ್ನ ಮಾಡಿದೆ. ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡಲಾಗಿದೆ. ಅದು ಕೂಡ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಿರೋದು. ಅದರ ಬೆನ್ನಲ್ಲೇ ಸರ್ಕಾರ ಈಗ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಕಾಲ್ತುಳಿತ ಪ್ರಕರಣದಲ್ಲಿ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ಮಾಡಿ ಬಿ ದಯಾನಂದ್ ಅವರು ಸೇರಿದಂತೆ ಒಟ್ಟು 5 ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಅದರ ಬೆನ್ನಲ್ಲೇ ಯಾರು ನೂತನ ಕಮಿಷನರ್ ಆಗ್ತಾರೆ, ಯಾರು ನೇಮಕ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು. ಸದ್ಯ ಅದಕ್ಕೆ ತೆರೆ ಬಿದ್ದಿದೆ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಹಿರಿಯ ಅಧಿಕಾರಿಗಳು ಇವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ ಕೋರ್ಟ್ ಅಂಗಳದಲ್ಲಿದೆ. ಸಿಐಡಿಗೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೇ ನೋಡಿ ಸೀಮಂತ್ ಕುಮಾರ್. ಸದ್ಯ ನೂತನ ಕಮಿಷನರ್ ಆಗಿ ಇವರನ್ನ ಸರ್ಕಾರ ನೂತನ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಿದೆ. ಜೊತೆಯಲ್ಲಿ 3 ಜನ ಅಧಿಕಾರಿಗಳ ಹೆಸರನ್ನ ಪರಿಶೀಲನೆ ಮಾಡ್ತಾ ಇದ್ರು. ಅದರಲ್ಲಿ ಹಿರಿಯ ಅಧಿಕಾರಿ ಆಗಿರುವಂತ ಸೀಮಂತ್ ಕುಮಾರ್ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೇ ಹಿರಿಯ ಅಧಿಕಾರಿಗಳು. ಈಗ ನೂತನ ಪೊಲೀಸ್ ಆಯುಕ್ತರಾಗಿ ಇವರನ್ನ ನೇಮಕ ಮಾಡಲಾಗಿದೆ. ಸರ್ಕಾರ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂಥದ್ದು. ಹಿರಿಯ ಅಧಿಕಾರಿಗಳು ರ್ಯಾಂಕ್ಗಳನ್ನ ಮುಂದಿಟ್ಕೊಂಡು ಪರಿಶೀಲನೆಯನ್ನ ಮಾಡಿ ಬಹಳ ಮಹತ್ವದ ಘೋಷಣೆಯನ್ನ ಮಾಡಿದೆ. ಯಾಕಂತಂದ್ರೆ ಈಗಾಗಲೇ ತೆರವಾಗಿತ್ತು, ಸಸ್ಪೆಂಡ್ ಮಾಡಿ ಈಗ ನೂತನ ಕಮಿಷನರ್ ಸೀಮಂತ್ ಕುಮಾರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ.